ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ನಿಮಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ನಾಳೆ ಶುಕ್ರವಾರ ಗೊತ್ತಲ್ವಾ 10:30ಕ್ಕೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಇಂದು ಕೂಡ ಬಿಡುಗಡೆ ಆಗ್ತಾ ಇದೆ. ನಿನ್ನೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗಿತ್ತು. ಇದರಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಂದರೆ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಯಾವ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಅದೇ ರೀತಿಯಾಗಿ ಹಾಸನ, ದಾವಣಗೆರೆ, ನೆಕ್ಸ್ಟ್ ಒಂದು ಯಾದಗಿರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಿಡುಗಡೆ ಆಗಿರುವಂಥದ್ದು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬರೀ 2-3% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಸೊ ಹಾಗಾದರೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಯಾವ್ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ ಒಂದು 15 ಜಿಲ್ಲೆಗಳನ್ನು ತಿಳ್ಕೊಳ್ಳಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸದ್ಯಕ್ಕಂತರೂ ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಂತೂ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದ್ರಿಂದ ಬಹಳಷ್ಟು ಫಲಾನುಭವಿಗಳಿಗೆ ಹೆಲ್ಪ್ ಆಗುತ್ತಾ ಇದೆ. ಯಾಕಂದ್ರೆ ಈ ಒಂದು ಹಣದಿಂದ ತಮಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನಾಗಿರಲಿ, ವಸ್ತುಗಳನ್ನಾಗಿರಲಿ ಪಡಿತಾ ಇದ್ದಾರೆ. ಫ್ರೀಯಾಗಿ ಯಾವುದೇ ಒಂದು ವಸ್ತು ಸಿಕ್ಕಿದ್ರೆ ಅದನ್ನು ಸಂಗ್ರಹಿಸಿಡುವಂತಹ ಕೆಲಸ ಮಹಿಳೆಯರು ಮುಖ್ಯವಾಗಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದು ಸಂಗ್ರಹಿಸಿಟ್ಬಿಟ್ಟು ತಮಗೆ ಬೇಕಾಗಿರುವಂತಹ ಒಂದು ಪದಾರ್ಥಗಳನ್ನಾಗಿರಲಿ, ವಸ್ತುಗಳನ್ನಾಗಿರಲಿ, ಮುಂದೆ ಯಾವುದಾದ್ರೂ ಒಂದು ಮಕ್ಕಳ ಶಾಲೆ ಫೀಸ್ಗಳಾಗಿರಲಿ ಅಥವಾ ಅಂಗಡಿ ಇಡೋದಾಗಿರಲಿ, ಅಂಗಡಿಗಳಲ್ಲಿ ಸಾಮಾನುಗಳನ್ನು ತರೋದಾಗಿರಲಿ, ಸೊ ಈ ರೀತಿ ಸಾಕಷ್ಟು ಸೈಡ್ ಹೆಲ್ಪ್ ಆಗುತ್ತೆ. ಅಂದರೆ ಸೈಡ್ ಬಿಸ್ನೆಸ್ ಮಾಡ್ತಿರ್ತಾರೆ ನೋಡಿ. ಸೊ ಅಂಥವರಿಗೆ ಬಹಳಷ್ಟು ಇದು ಹೆಲ್ಪ್ ಆಗ್ತಾ ಇರುವಂಥದ್ದು. ಸೊ ಇಂತಹ ಹಣ ನಿಂತೋಯ್ದ್ರೆ ಸೊ ಬಹಳಷ್ಟು ಜನರು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕಂತರೂ ಈ ಒಂದು ಹಣ ಸದ್ಯಕ್ಕೆ ಈಗ 12ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ. ನಿಮಗೆ 13ನೇ ಕಂತಿನ ಹಣ ಕೂಡ ಇನ್ನೂ ಒಂದು ದೀಡ್ ವಾರ ಬಿಟ್ಟು ಒಂದು 15 ದಿನ ಆದರೂ ಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು 2-3 ವಾರದ ಹಿಂದುಗಡೆ ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ನಿಮಗೆ ಭವಿಷ್ಯ ಗೊತ್ತಿದೆ ಇಲ್ವಾ ಗೊತ್ತಿಲ್ಲ. ಈಗಾಗಲೇ ನೋಡಿ, ಒಂದು ಕಂತು ಬರಬೇಕಂದ್ರೆ 15-20 ದಿನ ಆದರೂ ಅವರಿಗೆ ಬೇಕಂದ್ರೆ. ಸೊ ಅಷ್ಟೊಂದು ಹಣ ಅವರಿಗೆ ಒಂದು ಅಮೌಂಟ್ ಬಿಡುಗಡೆ ಮಾಡಲಿಕ್ಕೆ ಅಷ್ಟು ಟೈಮ್ ಬೇಕು. ಇಲ್ಲಪ್ಪ ಅಂದರೆ ತಾಂತ್ರಿಕ ದೋಷ ಆಗುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಅದನ್ನು ಬಗೆಹರಿಸಲಿಕ್ಕೆ. ಸೊ ಎಲ್ಲರಿಗೂ ಕೂಡ ಒಂದು ಸ್ಟೇಟ್ಗೆ ಪೂರ್ತಿಯಾಗಿ ಜಮಾ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಒಂದು 15 ದಿನ ಆದರೂ ನಮಗೆ ಟೈಮ್ ಬೇಕೇ ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿಕೊಂಡಿರುವಂಥದ್ದು. ಸೊ ಅದೇ ರೀತಿಯಾಗಿ ಈಗಾಗಲೇ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸಿದ್ಧವಾಗಿದೆ, ಬಿಡುಗಡೆ ಕೂಡ ಮಾಡ್ತಾ ಇದೆ. ಸೊ ಅದರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಬ್ಯಾಂಕ್ಗಳಿಗೆ ಅಪ್ಡೇಟ್ ಮಾಡ್ಕೋತಾವೆ. ಇನ್ಮೇಲಿಂದ ಏನು ಮಾಡ್ತವೆ, ಟ್ರೆಜರಿಗೆ ಒಂದು ಪುಷ್ ಮಾಡ್ತವೆ. ಡಿಬಿಟಿದಿಂದ ಟ್ರೆಜರಿಗೆ, ಡೆಬಿಟಿದಿಂದ ಅಲ್ಲಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋತವೆ ಹಣವನ್ನು. ಸೊ ತಮ್ಮ ಎಲ್ಲ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಮಹಿಳೆಯರ ಖಾತೆಗಳು ಇದ್ದಾವೆ, ಸೊ ಖಾತೆಗಳ ಸಂಬಂಧಪಟ್ಟಂತೆ ಹಣವನ್ನು ತಮಗೆ ಬಿಡುಗಡೆ ಅಪ್ಡೇಟನ್ನು ಮಾಡಿಕೊಂಡು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತವೆ. ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಓಕೆನಾ. ಸೊ ಈಗ ಒಂದು ಕಂತು ಮುಗಿತಪ್ಪ ಅಂದರೆ ಆ ಒಂದು ಕಂತಿನ ಫೈಲನ್ನು ಏನು ಮಾಡಬೇಕಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆಗೆ ಕಳಿಸ್ಬೇಕಾಗತ್ತೆ. ಸೊ ನೆಕ್ಸ್ಟು ಆ ಒಂದು ಫೈಲನ್ನು 12ನೇ ಕಂತಿನ ಹಣ ಇಷ್ಟು ಜನರಿಗೆ ನಾವು ಹಾಕಿದ್ದೀವಿ, ಇಷ್ಟು ಜನರಿಗೆ ಹೋಗಿದೆ, 12ನೇ ಕಂತಿನ ಹಣ ಮುಕ್ತಾಯವಾಗಿದೆ, ಈಗ 13ನೇ ಕಂತಿನ ಹಣ ಕೂಡ ನಾವು ಹಾಕಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಬಿಡುಗಡೆ ಮಾಡಿ ಅಂತ ಒಂದು ಮನವಿ ಲೆಟರನ್ನು ಹಾಗೆ ಆ ಒಂದು ಫೈಲನ್ನು ಕೂಡ ಕಳಿಸ್ಕೊಡ್ತಾರೆ. ಸೊ ಈ ರೀತಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪ್ರೊಸೆಸಿಂಗ್ ಇರುತ್ತೆ. ಸೊ ಯಾರ್ಯಾರು 4,000 ಒಟ್ಟಿಗೆ ಹಣ ಬರುತ್ತೆ, 6,000 ಒಟ್ಟಿಗೆ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ. ಸೊ ನೀವು 6,000 4,000 ಹಣ ಬರೋದಿಲ್ಲ ವೀಕ್ಷಕರೇ. ಸೊ ಈಗಲೇ ಹೇಳ್ತಾ ಇದ್ದೀನಿ, ನಾನು ಮೊದಲು ಕೂಡ ಹೇಳಿದ್ದೀನಿ. ಸೊ ಒಟ್ಟಿಗೆ ಹಣ ಅಂತೂ ಜಮಾ ಆಗೋದಿಲ್ಲ. 2,000 ರೂಪಾಯಿ ಈ ರೀತಿ ಜಮಾ ಆಗುತ್ತೆ. ಈಗ ಒಂದು ವಾರದಲ್ಲಿ ನೋಡಿ, ಇವತ್ತು 2,000 ರೂಪಾಯಿ ಜಮಾ ಆದರೆ ಮತ್ತೆ 2 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಆಗುತ್ತೆ, ಮತ್ತೆ ಒಂದು 3-4 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಈ ರೀತಿ ಜಮಾ ಆಗುತ್ತೆ, ಓಕೆನಾ. ಸೊ ಆದರೆ ಒಟ್ಟಿಗೆ ಆದರೂ ಜಮಾ ಆಗೋದಿಲ್ಲ. ಇದು ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಈ ರೀತಿ ಪ್ರೊಸೆಸಿಂಗ್ ಇಲ್ಲವೇ ಇಲ್ಲ ಒಟ್ಟಿಗೆ ಜಮಾ ಮಾಡುವಂತಹ. ಈಗ ಸದ್ಯಕ್ಕೆ 2,500 ಕೋಟಿ ಮಾತ್ರ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರುವಂಥದ್ದು. ಹಾಗಾದರೆ ಈಗ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂದ್ರೆ 2,400 ಕೋಟಿ ಅಥವಾ 2,600 ಕೋಟಿ ಹಣ ಬೇಕಾಗುತ್ತೆ. ಅದರಲ್ಲಿ 2,500 ಕೋಟಿ ಹಣ ಬಿಡುಗಡೆ ಮಾಡಿದೆ. ಟೋಟಲಿ ನಿಮ್ಮೆಲ್ಲರ ಖಾತೆಗೆ ಈಗ ಒಂದು ಕಂತು ಮಾತ್ರ ಬರ್ತದೆ. ಸೊ ಅಷ್ಟೊಂದು ಹಣವನ್ನು ನಿಮ್ಮ ಖಾತೆಗೆ ಎಲ್ಲರಿಗೂ ಕೂಡ ಈಗ ಜಮಾ ಮಾಡಲಿಕ್ಕೆ ಸಿದ್ಧವಾಗಿದೆ. ಸೊ ಜಮಾ ಕೂಡ ಮಾಡ್ತಾ ಇದ್ದೇನೆ ಕೂಡ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ನಾನು ಈಗಲೇ ಹೇಳ್ತೀನಿ ಕೇಳಿ. ನಾನು ಹೇಳ್ತಾ ಇರುವಂತಹ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಒಟ್ಟಿಗೆ ಈಗ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡೋದಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಈಗ ಕಲಬುರಗಿನೇ ಹೇಳಿದ್ನಪ್ಪ ಅಂದರೆ ಅದರಲ್ಲಿ ಇರುವಂತಹ ಫಲಾನುಭವಿಗಳು ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದರೊಳಗೆ ಏನು ಮಾಡ್ತಾರೆ ಅಂದರೆ ಬರೀ ಒಂದು 20 ಜನರಿಗೆ ಮಾತ್ರ ಹಣ ಹಾಕ್ತಾರೆ, ಓಕೆನಾ. ಸೊ ಒಂದು 100%ನಲ್ಲಿ 20% ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುವಂತಹ ಕೆಲಸ ಈಗ ಸರ್ಕಾರ ಅತಿ ಸ್ಲೋ ಆಗಿ ಮಾಡ್ತಾ ಇರುವಂಥದ್ದು. ಸೊ ನೀವು ಅನ್ಕೋತೀರಾ ಎಲ್ಲರಿಗೂ
ಎಲ್ಲರಿಗೂ ಕೂಡ ಈಗ ಒಟ್ಟಿಗೆ ಜಮಾ ಆಗುತ್ತೆ ಅಂತ. ಸೊ ಆ ರೀತಿ ಇಲ್ಲ, ಪ್ರೊಸೆಸಿಂಗ್ ಅತಿ ಸ್ಲೋ ಆಗಿ ನಡೀತಾ ಇರುವ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಜಮಾ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಜಮಾ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ. ಇನ್ನು ಇಂಪಾರ್ಟೆಂಟ್ ಒಂದು ಮಾಹಿತಿ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಬಹಳಷ್ಟು ಫಲಾನುಭವಿಗಳಿಗೆ ಮೆಸೇಜ್ ಹೋಗ್ತಾ ಇದೆ, ಅಂದರೆ ಕ್ರೆಡಿಟೆಡ್ ಅಂತ ಮೆಸೇಜ್ ಹೋಗ್ತಾ ಇದೆ, ಆದರೆ ಹಣನೇ ಅಕೌಂಟ್ನಲ್ಲಿ ಇರೋದಿಲ್ಲ. ಆ ರೀತಿಯೂ ಕೂಡ ಇದೆ. ಸೊ ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಈಗ 15 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಎಲ್ಲರಿಗೂ ಒಟ್ಟಿಗೆ ಜಮಾ ಆಗೋದಿಲ್ಲ. ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ, ಮತ್ತು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಳೆ ಜಮಾ ಆಗ್ಬೋದು, ನಾಡ್ದು ಜಮಾ ಆಗ್ಬೋದು, ಮತ್ತು ನಿನ್ನೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿರ್ಬೋದು. ಸೊ ಹೀಗಾಗಿ ನೀವು ವೇಟ್ ಮಾಡಲೇಬೇಕಾಗತ್ತೆ. ಒಂದು ವಾರದಿಂದ 15 ದಿನ ಆದರೂ ವೇಟ್ ಮಾಡಲೇಬೇಕು ನಾವೆಲ್ಲರೂ ಕೂಡ. ಸೊ ನಾವು ಕೂಡ ವೇಟ್ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿದ ತಕ್ಷಣ ಈ ಒಂದು 15 ದಿನದ ಒಳಗಾಗಿ ಈ ಒಂದು ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಿಗೆ ಜಮಾ ಆಗತ್ತೆ ನಮಗೆ ಅಂತ ಅನ್ಕೊಂಡಿದ್ದೆ. ಸೊ ಅದು ಸುಳ್ಳು. ಸೊ ಯಾವುದೇ ಕಂತುಗಳು ಕೂಡ ಅಷ್ಟೊಂದು ಹಣ ಒಟ್ಟಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಬರೀ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಮಾತ್ರ ಹಣ ಬಿಡುಗಡೆ ಆಗಿದೆ. ಓಕೆ, ಸೊ ಸದ್ಯಕ್ಕಂತೂ ಅಷ್ಟು ಅಪ್ಡೇಟ್ ಇತ್ತು. ಈಗ ಬಹಳಷ್ಟು ಫಲಾನುಭವಿಗಳಿಗೆ ಒಂದು ಮೆಸೇಜ್ ಹೋಗ್ತಾ ಇದೆ, ಆದರೆ ಹಣನೇ ಜಮಾ ಆಗ್ತಾ ಇಲ್ಲ. ಅಕೌಂಟ್ ಚೆಕ್ ಮಾಡಿದ್ರೆ ಹಣನೇ ಇರೋದಿಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ, ಇದು ಒಬ್ಬರಿಬ್ಬರದೆಲ್ಲ ಪ್ರಾಬ್ಲಮ್ಮು. ಇದು ಬಹಳಷ್ಟು ಫಲಾನುಭವಿಗಳದ್ದು ಈ ರೀತಿ ಆಗ್ತಾ ಇದೆ. ಒಂದು EMI ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡೋರದಾಗಿದೆ. ಓಕೆನಾ. ಸೊ ಇನ್ನೊಂದು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಲ್ದವ್ರದ್ದಾಗಿದೆ. ಓಕೆನಾ. ಸೊ ಈ ರೀತಿ ಇದೆ. ಈಗ ಸದ್ಯಕ್ಕೆ ಎರಡೂದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಮೊದಲನೇದಾಗಿ, ಯಾರು EMI ಮುಖಾಂತರ ವಸ್ತುಗಳನ್ನ ತೆಗೆದುಕೊಂಡಿದ್ದೀರಾ, ಅಂದರೆ ಸಾಲದ ಮುಖಾಂತರ, ಅಂದರೆ ಈಗ ಒಂದು ಫ್ರಿಜ್ ತೊಗೊಂಡಿರಾ ಅಂತ ಅಂದ್ಕೊಳ್ಳಿ. ಸದ್ಯಕ್ಕೆ ಅದಕ್ಕೆ 15,000 ರೂಪಾಯಿ ರೇಟ್ ಇದೆ ಅಂತ ಅಂದ್ಕೊಳ್ಳಿ. ನೀವು 5,000 ರೂಪಾಯಿ ತುಂಬಿದ್ದೀರಾ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 5,000 ರೂಪಾಯಿ ಇಲ್ಲಿ ತುಂಬಿದ್ದೀರಾ 1/4. ನೆಕ್ಸ್ಟು 10,000 ಏನು ಮಾಡಿದ್ದೀರಾ, ಸಾಲವನ್ನು ಮಾಡಿದ್ದೀರಾ. ಅಲ್ಲಿ ಒಂದು ತಿಂಗಳಿಗೆ ಇಂತಿಷ್ಟು ಅಂತ ತುಂಬ್ತಾ ಇರ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ನೀವು 1 ತಿಂಗಳು ಅಥವಾ 2 ತಿಂಗಳು ತುಂಬಿರೋದಿಲ್ಲ, ಮಿಸ್ ಆಗಿರುತ್ತೆ. ಅವಾಗ ಏನು ಮಾಡುತ್ತೆ ಸರ್ಕಾರ, ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ ತಕ್ಷಣ ಸೊ ಅಲ್ಲಿಂದ EMI ಮುಖಾಂತರ ಬ್ಯಾಂಕ್ಗಳು ಏನು ಮಾಡ್ತವೆ, ಕಟ್ ಮಾಡ್ಕೋತವೆ ಹಣವನ್ನು. ಸೊ ಕಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಏನಾಗುತ್ತೆ, ಕ್ರೆಡಿಟೆಡ್ ಅಂತ ಬಂದಿರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಮೆಸೇಜ್ ಬಂದಿರುತ್ತೆ, ಆದರೆ ನಿಮಗೆ ಅಕೌಂಟ್ ಚೆಕ್ ಮಾಡಿದ ತಕ್ಷಣ ಅಲ್ಲಿ ಹಣನೇ ಇರೋದಿಲ್ಲ, EMI ಕಟ್ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿಯೂ ಕೂಡ ಬಹಳಷ್ಟು ಫಲಾನುಭವಿಗಳದ್ದು ಆಗಿದೆ. ಸೊ ಬಹಳಷ್ಟು ಫಲಾನುಭವಿಗಳು ಒಂದಲ್ಲ ಒಂದು ವಸ್ತುವನ್ನು ಖರೀದಿ ಮಾಡೇ ಇರ್ತಾರೆ. ಬೈಕ್ ತೊಗೊಂಡಿರ್ತಾರೆ, ಅಥವಾ ಫ್ರಿಜ್ ತೊಗೊಂಡಿರ್ತಾರೆ, ಅಥವಾ TV ತೊಗೊಂಡಿರ್ತಾರೆ, ಅಥವಾ ಟ್ರೆಜರಿ ತೊಗೊಂಡಿರ್ತಾರೆ, ಅಥವಾ ಸೋಫಾಗಳನ್ನು ತೊಗೊಂಡಿರ್ತಾರೆ. ಈ ರೀತಿ ಸಾಕಷ್ಟು ಒಂದು ಸಾಲಗಳನ್ನು ಮಾಡಿಕೊಂಡು ಈ ರೀತಿ ಖರೀದಿ ಮಾಡಿರ್ತಾರೆ. ಅದ ಕಾರಣಕ್ಕಾಗಿ ಆ ರೀತಿ ಪ್ರಾಬ್ಲಮ್ ಆಗಿರುತ್ತೆ ಒಂದು. ಸೊ ಇಲ್ಲಪ್ಪ ಅಂದರೆ ಈಗ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇಲ್ಲಿ ಬಹಳಷ್ಟು ಜನರದು ಮೆಸೇಜ್ ಬರ್ತಾ ಇದೆ, ಅದೇ ರೀತಿಯಾಗಿ ಹಣ ನೋಡಿದ್ರೆ ಕ್ರೆಡಿಟೆಡ್ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಬಹಳಷ್ಟು ಒಂದು ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟನ್ನು ಇದನ್ನು ಮಾಡ್ತಾ ಇಲ್ಲ, ಚಾಲ್ತಿ ಮಾಡ್ತಾ ಇಲ್ಲ, ಅಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇಲ್ಲ. ಹೀಗಾಗಿ ಒಂದು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದಾಗ ಪೆಂಡಿಂಗ್ ಉಳಿದು ಬಿಡುತ್ತೆ, ಅಲ್ಲಿನೇ ಪೆಂಡಿಂಗ್ ಉಳಿಯುತ್ತೆ. ನಿಮ್ಮ ಖಾತೆಗೆ ಒಂದು ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿರುತ್ತೆ, ಓಕೆನಾ, ಮೊಬೈಲ್ಗೆ. ಸೊ ಅವಾಗ ಅಮೌಂಟ್ ಜಮಾ ಆಗಿದೆ ಅಂತ ನೀವು ಕಾಯ್ತಾ ಕುಂತಿರ್ತೀರ, ಅಕೌಂಟ್ ಚೆಕ್ ಮಾಡಿದ ತಕ್ಷಣ ಮತ್ತೆ ಹಣ ಇರೋದಿಲ್ಲ. ಸೊ ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಆಗ್ತಾ ಇದೆ ಅಂದರೆ, ಪೆಂಡಿಂಗ್ ಅಂತ ಉಳಿತಿದೆ ಕಾರಣಕ್ಕಾಗಿ ಆಗ್ತಾ ಇದೆ. ಪೆಂಡಿಂಗ್ ಅಂತ ಯಾಕೆ ಉಳಿತದೆ ಅಂದರೆ, ನಿಮ್ಮ ಅಕೌಂಟು ಚಾಲ್ತಿಯಲ್ಲಿಲ್ಲ, ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಬೇಕಾಗತ್ತೆ, ಅಮೌಂಟು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇದ್ದರೆ ನಿಮ್ಮ ಅಕೌಂಟು ಈ ಒಂದು ಅಕೌಂಟ್ನಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾರೆ. ಸೊ ಇದು ಪ್ರೊಸೆಸಿಂಗ್ ಇದೆ, ನಡೀತಾ ಇದೆ ಅಂತ ಹೇಳಿಬಿಟ್ಟು ಅದನ್ನು ಏನೂ ಮಾಡೋದಿಲ್ಲ. ಇಲ್ಲಪ್ಪ ನೀವು ಅಕೌಂಟ್ಗೆ ಅಮೌಂಟ್ ಹಾಕೋದು ತೆಗೆದು ಮಾಡಲಿಲ್ಲಪ್ಪ ಅಂದರೆ ಅದನ್ನು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಚಾಲ್ತಿ ಮಾಡಿಸ್ಬೇಕಾಗತ್ತೆ. ಮೊದಲು ಆ ಒಂದು ಕೆಲಸವನ್ನು ಮಾಡಿ ನಂತರ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ. ಸೊ ಇಲ್ಲಪ್ಪ ಅಂದರೆ ನೀವು ಮಾಡಿಸ್ಲಿಲ್ಲ ಅಂದರೆ ಪೆಂಡಿಂಗ್ ಅಂತ ಉಳಿದ್ಬಿಟ್ಟು ವಾಪಸ್ಸಾಗಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವಾಪಸ್ಸಾಗಿ ಹೋಗಿಬಿಡುತ್ತೆ. ಸೊ ಈ ರೀತಿ ಆಗಬಾರ್ದಂದ್ರೆ ನೀವು ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳದ್ದು ತಾಂತ್ರಿಕ ದೋಷದಿಂದ ಆಗ್ತಾ ಇರುತ್ತೆ, ಹಣ ಹೋಗ್ತಾ ಇರೋದಿಲ್ಲ, ಬರೀ ಒಂದು ಮೆಸೇಜ್ ಮಾತ್ರ ಹೋಗ್ತಾ ಇರುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮ್ಮ ಖಾತೆಗೆ ಹಣ ಬರಬೇಕಾಗಿರುವಂಥದ್ದು ಏನಿದೆ ಅಲ್ಲ, ಸೊ ಅದು ಮೆಸೇಜ್ ಅಷ್ಟೇ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ರು ಸಹಿತ ನಿಮಗೆ ಹಣ 1-2-3 ದಿವಸ ಬಿಟ್ಟು ಜಮಾ ಆಗುತ್ತೆ. ಓಕೆನಾ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ಪೆಂಡಿಂಗ್ ಅಂತ ಯಾರ್ಯಾರು ಉಳಿದಿದೆ ಆ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ, ಆದಷ್ಟು ಬೇಗ ಅದನ್ನು ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟಂತೂ ಮಾಹಿತಿ ಇತ್ತು, ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.